ನನ್ನ ಜೀವನದಲ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂದ್ರೆ ಜಾಸ್ತಿ ಇಂಪಾರ್ಟೆಂಟು ನಿಸರ್ಗ. ಹಿಂಗೆ ಹೇಳ್ತಿರೋದು ನೀನ್ ಹೆಂಗೋ ತಿರ್ಸ್ಬೇಡ. ಟ್ರ್ಯಾಕ್ ಹೆಂಗೋಯ್ತದ ಹಂಗೆ ತಗೋಗು. ಅಟ್ಲೀಸ್ಟ್ ಹೊಸಿ ನೋಡಂಗಾರು ಹಾಕೋ. ನಾನು ಯಾರು ನೋಡ್ಬೇಕಾಗಿಲ್ಲ, ನನಗ್ ನಾನ್ ಚೆನ್ನಾಗಿದ್ರೆ ಸಾಕು. ಅಂಕಲ್ಗೂ ಸ್ವಲ್ಪ ಗಡ್ಡ ಕಮ್ಮಿ, ಇವನಿಗೂ ಸ್ವಲ್ಪ ಗಡ್ಡ ಕಮ್ಮಿ ಅಂತೆ. ಸಂಜೆ ಬಿಡಿದೆ ಬೇಡ ಅಂತೀರಾ? ಇನ್ನಿಸದು ಹೇಳು ಕೇಳಿಸ್ಕೊ. ಹೇಳ್ತೀನಿ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತು ನೋಡಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತು ಬೆಳಗಿನ ಜಾವನೆ ಏನಕ್ಕೆ ಇಷ್ಟು ಬೇಗ ಹಿಂಗೆ ವೀಡಿಯೋ ಸ್ಟಾರ್ಟ್ ಮಾಡ್ತವನಿ ಅಂದರೆ ನಮ್ಮ ಅಮ್ಮ ಮತ್ತು ನಮ್ಮ ಅತ್ತೆ ಇದಕ್ಕೆ ಹೋಯ್ತವ್ರೆ. ನಾನು ಬಟ್ಟೆ ಇಕ್ಕ ಬಂದು ವೀಡಿಯೋ ಸ್ಟಾರ್ಟ್ ಮಾಡೋಷ್ಟೆಲ್ಲ ಅವ್ರು ಹೊಂಟೋಗಿರ್ತಾರೆ. ಸೊ ಅದಕ್ಕೆ ಹಂಗೆ ಬಂದು ಸ್ಟಾರ್ಟ್ ಮಾಡ್ತಾರೆ. ಅತ್ತೆ ಗುಡ್ ಮಾರ್ನಿಂಗ್, ಎಲ್ಲ ಇದ್ದೀರಾ? ಬರೀ ಮೈಯಲ್ಲಿ ಬೀದಿಲ್ಲ ಓಡಾಡ್ತಾನೆ. ಗುರುಪ್ರವೇಶ. ಯಾರ್ದು ಗುರುಪ್ರವೇಶ? ಶಿವಮ್ಮಂತ. ಮುಯ್ ಎಷ್ಟಾಗ್ತದೆ? ಎಷ್ಟು ಆಗ್ತೀವಿ ಹೇಳ್ಬೇಕಾ? 2 ಕೋಟಿ ಎಷ್ಟು ನಮ್ಮ ಅಮ್ಮ ಎಷ್ಟು ಮುಯ್ ಆಗ್ತದೆ ಕೇಳಿದ್ರೆ. ಮುಯ್ ಒಯ್ದ ಗುರುಪ್ರವೇಶಕ್ಕೆ ತಿನ್ನೋಟು ಬರೋಕೆ 500 ರೂಪಾಯಿ. ಹಬ್ಬ ಸಸಿಕಲ್ಲ ಇದು ಎಕ್ಸ್ಚೇಂಜ್ ಮಾಡ್ಕೊಳವ. ಹೌದು ಗೈಸಲ್ಲಿ ನಮ್ಮ ಶಿಷ್ಯ ಆಯ್ತಾ ಕಾರ್ ಓಡಿಸ್ತಾರ ಭೂಪ ನಮ್ಮಣ್ಣ. ಕಾರ್ನ ನಮ್ಮ ಅಣ್ಣ ತಗೋಯ್ದವನೆ. ನಮಸ್ಕಾರ. ಹುಷಾರ ಕರ್ಕೋಗಿ ಪಾಪ. ಸ್ಟೈಲಾಗೆಲ್ಲ ಓಡಿಸ್ಬೇಡ, ಒಂದ್ಸರಿ ನಾರ್ಮಲ್ ಆಗಿ ಓಡಿಸು. ಕಾರಲ್ಲಿ 2 ಗಾಡಿ ಮಣ್ಣಿದ್ದ. ನಮ್ಮ ಕರಿನ ಎತ್ಗೆ ಹೋಗಿ ಇವಾಗ ಹಾಲು ತಗೊಬರ್ಬೇಕು. ಅಕ್ಕ ಗುಡ್ ಮಾರ್ನಿಂಗ್. ಏನ್ ನಾಷ್ಟ? ದಿನ ಮಾಯಾದನ್ ಇವತ್ತು ಎಂಟ್ರಿ ಕೊಟ್ಟಿದೆ. ನೆನ್ನೆ ನೈಟ್ ಫುಲ್ ಲೇಟ್ ನೈಟ್ ಬಂದೆ. ಅದಕ್ಕೆ ಜ್ಞಾನವಿ ಎಲ್ಲ ಓದ್ಲಕ್ಕ ಸ್ಕೂಲು ಕುತ್ಕೋತೀನಿ ಅಂತ ಶಿಷ್ಯ ಕರ್ಕೊಂಡ್ ಒಂದ್ ರೌಂಡ್ ಬೈಕಲ್ಲಿ ಕೂರ್ಸ್ಕೊತೀನಿ ಕೊಡಕ. ಅಲ್ಲಿ ಬತ್ತ ಶಿಷ್ಯ ಮಾಮ್ಸ್ ಖಾಲಿ ಟ್ರಾಲ್ ಕೊಡಿ. ಇನ್ನೇನ್ ಬಸ್ ಸಮಾಚಾರ? ಯಾವಾಗ ಶಬರಿಮಲೆಗೆ ಹೋಗೋದು? ಇಷ್ಟೇ ಜನವರಿಗೆ ಹೋಗ್ಬೇಕು ಅಂತ ಮಾಡ್ತಿದ್ವಿ. ನಿಮ್ಗೆ ನಮ್ಮ ಶಿಷ್ಯ ಜನವರಿಗೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಜನವರಿ ಈ ಸತಿ ಎಷ್ಟು ಜನ ಇದ್ದಾರೆ? ಈ ಸತಿ ಒಂದು 50 ಸೀಟ್ ಹೋಗ್ಬೋದು. 50 ಸೀಟು? 50 ಸೀಟ್ ಹಾಕಿ. ಗೈಸ್ ಇವತ್ತು ಪ್ರೋಟೀನ್ ನ ನೀರಲ್ಲಿ ಕುಡಿದವನೇ ಡೈಜೆಷನ್ ಚೆನ್ನಾಗೈತದೆ ಅಂತ. ಗೈಸ್ ಇವತ್ತಿನ ಓಟ್ಸ್ ಮೀಲ್. ಗೈಸ್ ಹೊಟ್ಟೆ ಫುಲ್ಲು ಲೋಡ್ ಆಗಿ ನಡಿಯಕ್ಕೆ ಆಯ್ತಲ್ಲ ಅನ್ಕೊಳ್ರಿ. ಹಿಂಗೆ ನಡಿಯಂಗ ಪ್ರೆಗ್ನೆಂಟ್ ಲೇಡೀಸ್ ನಡೀತಾರಲ್ಲ ಹಂಗೆ ಹಿಂಗೆ ನಡಿಯಂಗ ಮಾತೇ ಇಲ್ಲ. ಗೈಸ್ ಇಲ್ಲಿ ನೋಡಿ ಎಷ್ಟು ಟಾಪಲ್ಲಿ ಕುತ್ಕೊ ಹೋಯ್ತವ್ರೆ ಅಂತ. ನಮ್ಮ ರೈತರು ಇವರು ಆರಾಮ್ಸಿ ಹೋಯ್ತಾರದು ಬದನೆಕಾಯಿ ಹಾಕೊಂಡು. ಗೈಸ್ ಇವಾಗ ನಿಸರ್ಗ ಅವ್ರನ್ನ ಪಿಕ್ ಮಾಡ್ಕೊಂಡು ಜೊತೆಗೆ ಇಸ್ರಾರು ಬರ್ತಾರೆ. ನಮ್ಮದು ಒಂದು ಪ್ರಮೋಷನ್ ಶೂಟ್ ಅದೇ, ನಿಸರ್ಗ ಅವ್ರದ್ದು ನಂದು ಇಬ್ಬರು ಒಟ್ಟಿಗೆ ಮಾಡೋದು. ಆ ಪ್ರಮೋಷನ್ ಶೂಟ್ ಮಾಡೋಕ್ಕೋಸ್ಕರ ಇಲ್ಲಿಗೆ ಬಂದು ಮತ್ತು ಯೂಟ್ಯೂಬ್ ಕಂಟೆಂಟ್ ಮಾಡಬೇಕು. ನಿಸರ್ಗ ಅವ್ರನ್ನ ಕರ್ಕೊಂಡು ಅಪ್ಪಿ ಅವ್ರ ಮನೆಗೆ ಹೋಗೋ ಪ್ಲ್ಯಾನಲ್ಲಿ ಐತೆ. ಕುಕಿಂಗ್ ವ್ಲಾಗ್ ಮಾಡುವ ಅಂತ. ಸೊ ನೋಡಮ್ಮ ಹೆಂಗೈತದೆ ಅಂತ ಅಂದ್ಬಿಟ್ಟು. ಮಾದೇವಮ್ಮ ಮೈಂಡ್ ಯುವರ್ ವರ್ಡ್ಸ್ ಸ್ಟುಪಿಡ್ ಇಡಿಯಟ್ ಫೆಲೋ. ಎಲ್ಲಿ ಕರ್ಕ ಬಂದ್ರಿ? ಅಂದ್ರೆ ಏನು ಗೊತ್ತಿಲ್ಲ ಕಣ. ಬೈತಿರಲ್ಲ ನಮಗೆ. ನಿಸರ್ಗ ಅವ್ರ ಪ್ಯಾಂಟ್ ನೋಡ್ರಿ ಇದೆ. ಸುಮ್ಮನೆ ನೋಡಿ ಹೆಂಗ್ ತಲೆ ಎಲ್ಲ ಸರಿ ಮಾಡ್ಕೊಂಡು ರೆಡಿ. ಮಚ್ಚಿ ಏನ್ ಸಮಾಚಾರ? ತಿಂಡಿ ಮಾಡಾರ? ಮಚ್ಚಿ ನಾನ್ ಮಾಡಿಲ್ಲ ಮಚ್ಚಿ. ನಾನು ಹಿಂಗೆ ವ್ಲಾಗ್ ಮಾಡ್ತಿದ್ರೆ ಆಫರ್ಡು ಅಂತ ಕಿತ್ಕೊಬಿಡೋದು ಅರ್ಧಕ್ಕೆ. ನಾನ್ ಚೆನ್ನಾಗಿ ವ್ಲಾಗ್ ಮಾಡ್ತೀನಿ. ನಾನು ಇಷ್ಟ ಹಿಂಗ್ ಮಾಡ್ತಿದ್ದ ಸಾಕು ಕಟ್ ಮಾಡ್ಬಿಡು. ನಾನು ಒಬ್ನೇ ಮಾಡ್ಬೇಕು ವ್ಲಾಗಲ್ಲಿ. ಏನ್ ಮಚ್ಚ ಇದರಲ್ಲೋ ಶರತ್ ಮಚ್ಚ. ಜನಗಳಿಗೆ ನಾವ್ ಮಾತಾಡೋದು ಇಷ್ಟ ಮಚ್ಚ, ಬೋರ್ ಆಗಲ್ಲ. ನೀನ್ ಮಾತಾಡೋದು ಬೋರ್ ಆಗುತ್ತೆ. ಎಂತ ಸೀನ್ ಅಂದ್ರೆ ಕಾರ್ನ ಒಂದ್ 10 ನಿಮಿಷ ಅಷ್ಟೇ ಆನ್ ಮಾಡಿ ನಿಲ್ಸಿದ್ದು. ಕತೆ ಕಾರೇ ಸ್ಟಾರ್ಟ್ ಆಯ್ತಲ್ಲ ಇವಾಗ. ಎಂತ ಗಾಡಿ ಗುರು ಇದು. ಗೈಸ್ ಬ್ಯಾಟ್ರಿ ಅಂತ ಇವಾಗ ಬರ್ತಿರೋ ವೆಹಿಕಲ್ಗಳಲ್ಲಿ ಎಷ್ಟು ಇದು 3ನೇ ಸತಿ ಆಯ್ತಿರೋದು ಬ್ಯಾಟ್ರಿ. ಇವಾಗ ಬತ್ತಿರೋ ಕಾರ್ಗಳಲ್ಲಿ ಹೋದ್ ಸತಿ ಬಂದಿದ್ದವ್ರು ಹಂಗೆ ಹೇಳಿದ್ರು, ಇವಾಗ ಬತ್ತಿರೋ ಕಾರ್ಗಳು ಕರೆಕ್ಟಾಗಿ ಬ್ಯಾಟ್ರಿ ಇಲ್ಲ, ಹೊಸ ಬ್ಯಾಟ್ರಿ ಹಾಕ್ಸ್ಕೊಳ್ರಿ ನೀವು ಅಂತ. ಏನಿದೆ ಎಲ್ಲ ಟ್ರಿಪ್ ಗಿಪ್ ಹೋದಾಗ ಎಂತ ಕತೆ ಇದು. ಈ ಎಣ್ಣೆ ಹತ್ತಿದ ಕಡೆ ಎಲ್ಲ ಬರೀ ಇದೆ.
ಏಯ್ ಮಕ್ಕ ಸೇರ್ಸಿ ಹೊಡೆದ್ಬಿಡ್ತೀನಿ ನಂಗೆ. ಗೈಸ್ ನಾನು ಒಂದ್ಸತಿ ನಾನು ವಿಜಯ್ ನಿಸರ್ಗ ಅವರು ನಾವು ಇವರೆಲ್ಲ ಮಾಡಿ ದುಡ್ದಿದ್ವಲ್ಲ ದುಡ್ಡು, ನಾನು ಎಷ್ಟೋ 376 ರೂಪಾಯಿ ಏನೋ ಮಾಡಿದ್ದೆ ದುಡ್ಡು. ಆ ದುಡ್ಡನ್ನ ಹೆಂಗ್ ಖರ್ಚು ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದೆ. ಆ ವಿಡಿಯೋ ಮಾಡಿ ಸುಮಾರು ದಿವಸ ಆಗ್ಬಿಟ್ಟಿದೆ, ನಾನು ಮರ್ತ್ಕೊಂಡೇ ಬಿಟ್ಟಿದೆ. ಆ ದುಡ್ಡು ಖರ್ಚು ಮಾಡಿರಲ್ಲ. ಸೊ ಅಜ್ಜಿ ಕೊಟ್ಬಿಡೋ. ಅಜ್ಜಿ ಲವ್ ಯು ಅಜ್ಜಿ. ಆಶೀರ್ವಾದ ಮಾಡಿ ಸಾಕು, ಆಶೀರ್ವಾದ ಮಾಡಿ ಸಾಕು. ಸರಿ ಓಕೆ ಸರಿ ಥ್ಯಾಂಕ್ ಯು. ಸರಿ ಹಾಂ ಸರಿ ಅಯ್ಯೋ ಅಜ್ಜಿ ಬನ್ನಿ ಅಜ್ಜಿ, ಊಟಕ್ಕೆ ನಾನೇ ಕರ್ಕೊ ಹೋಗ್ಲಾ? ಸರಿ ಅಜ್ಜಿ ಓಕೆ ಓಕೆ ಲವ್ ಯು ಅಜ್ಜಿ ಬಾಯ್. ಗೈಸ್ ಸದ್ಯ ನಮ್ಮ ಪುಣ್ಯಕ್ಕೆ ಅರ್ಧ ಗಂಟೆಗೆ ಬಂದರು ಅಂಕಲ್ ರೀ ಅಣ್ಣ. ಇವಾಗ ಸ್ಟಾರ್ಟ್ ಮಾಡಾಕ್ತಾರೆ. ಹಲೋ ಅಯ್ಯೋ ಒಂದೇ ನಿಮಿಷಕ್ಕೆ ಆಯ್ತು ಗಾಯ್ಸ್. ಹೆಸರಾದ್ರೆ ಮೆಕ್ಯಾನಿಕ್ ಚೆನ್ನಾಗಿ ಮಾಡ್ತಿದ್ದಿಲ್ಲ ಹೆಸರು. ಗೈಸ್ ಇವಾಗ ಪಾನಿಪುರಿ ತಿಂತವ್ರೆ ಇವರಿಬ್ರು. ಇವರಿಂದ ಜಂಗ್ ಐಟಮ್ ತಿನ್ನಕ್ ಶುರುವಾಗಿರೋದು ನಾನು. ಗೈಸ್ ಅಲ್ಲಿ ನೋಡಿ ಯಾವ್ದೋ ಕಾರ್ ಆಕ್ಸಿಡೆಂಟ್ ಆಗಿದೆ. ಗೈಸ್ ಇವಾಗ ಅಪ್ಪಿ ಅವ್ರ ಮನೆಗೆ ಬಂದ. ಅಪ್ಪಿ ಅವ್ರ ಮನೆ ಅಲ್ಲ, ಗೂಳಿ ಅವ್ರ ಮನೆ ಅಲ್ಲ, ನಮ್ಮ ಮಾವ ಅವ್ರ ಮನೆಗೆ ಬಂದ. ಗೈಸ್ ಗೂಳಿ ಅವ್ರ ಮನೇಲಿ ಯಾರೇ ಇಲ್ವಂತೂ, ಬರೀ ಗೂಳಿ ಒಬ್ಬನೇ ಇರೋದು. ಅಪ್ಪಿ ಅವ್ರ ಅಮ್ಮ ನಿಂಗಮ್ಮ ಎಲ್ಲರೂ ಮೈಸೂರಿಗೆ ಹೋಗಿದಾರಂತೆ. ಮೋಸ್ಟ್ಲಿ ಇದೇ ಬಸ್ಸಲ್ಲಿ ಬರ್ಬೋದು ಅನ್ಸುತ್ತೆ ಪಕ್ಕ. ನಾವು ಬಂದಿರೋದು ಫುಲ್ ಸರ್ಪ್ರೈಸು ಅವ್ರಿಗೆ. ಇಲ್ಲ ಗುಳೆ ಅಯ್ಯೋ ಏನ್ರಪ್ಪ ಹೊಸ ಮಂಚ ಮಾಡಿಸ್ತಿದ್ದೀರಿ? ಓಹ್ ಗುಳಿ ಮುರಿ ಇಲ್ಲ ಅಪ್ಪಿ ಯಾರು ಕರ್ಕೊಂಡ್ಯಾ? ಅಪ್ಪಿ ಅವರು ಆಲ್ರೆಡಿ ಬಸ್ಸಲ್ಲಿ ಬಂದ್ಬಿಟ್ರಂತೆ ಗನ್ಮ. ಗೈಸ್ ಗೂಳಿಗೋಸ್ಕರ ಹೊಸ ಮಂಚ ಮಾಡಿಸ್ತವ್ರೆ. ಹಾಯ್ ಏನ್ ನಿಂಗಮ್ಮ ಫುಲ್ ಶಾಪಿಂಗಾ? ಪುರಿಗೊಂಡೆ ಕಾರ್ ಒಳಗಡೆ ಹೋಗಿ, ಕಾರ್ ಒಳಗಡೆ ಒಂದು ಸರ್ಪ್ರೈಸ್ ಐತೆ ನೋಡ್ಬಾ. ಈ ಸತಿ ದೊಡ್ಡ ದೇವನೇ ಅದ, 2 ದೇವಗಳ ಈ ಸತಿ ಸರ್ಪ್ರೈಸ್. ಅದು ಬಿಳಿದಯ್ಯನೆ. ಓಹ್ ಸಗ್ಗು ಮಾಡ್ತಾ ನೋಡಿ. ಇವತ್ತು ಹೋಗುವ ಆದ್ರೆ ಟೈಮ್ ಆಗೋಯ್ತು ಕಣ. ಸೀರೆ ಬಾ ಪಿಕ್ಚರ್ ತಗೋ, ಇವಾಗ ಹೋಗಮ್ಮ ಪಿಕ್ಚರ್ಗೆ. ಸೀರಿಯಸ್ ಕರ್ಕೊಯ್ತೀವಿ ಪಿಕ್ಚರ್ಗೆ. ನೀನ್ ಬೆಳಗ್ಗೆ ಆಗಲ್ವಾ? ಯಾವಾಗ? ಬೆಳಗ್ಗೆ ಹೊತ್ತು ನಮ್ ಬೆಳಗ್ಗೆ ಎದ್ದೇಳೋದೇ ಲೇಟ್ ಅಲ್ಲಮ್ಮ. ಎದ್ದೆ ಅನ್ನ 1:30 ದಿವಸ ಬರ್ಬೋದಲ್ಲ. ಈಗ 1:30 ಹೋಯ್ತಿದ್ದ ನಾವು. ಈಗ 1:30 ಹೋಗಿ ನಿಜವಾಗ್ಲೂ ಟಾಕ್ಸಿಕ್ ಪಿಕ್ಚರ್ ಹೋಗಿರಾ? ಎಷ್ಟು ಅವ್ರದ್ದು ಯಾವ್ದು ಕಾರು ಬರ್ತೀವಿ ನೋಡಿ. ನಂಗೇನು ನಿಜ. ಇವತ್ತು ಏನ್ ಶಾಪಿಂಗ್ ಹೋಗಿದ್ದು ನಿಂಗಮ್ಮ? ಗೈಸ್ ನಿಂಗಮ್ಮ ಎಂತ ರಿಚ್ ಗೊತ್ತಾ? ಚಿಕ್ಕಣ್ಣವರೇ 20,000 ಕೊಟ್ಟಿರೋದಂತೆ ನಿಂಗಮ್ಮಗೆ ಸೀರೆ ತಗೊಳಕ್ಕೆ. 20,000 10,000 ರೂಪಾಯಿ ಸೀರೆ ತಗೊಂಡು 10,000 ರೂಪಾಯಿ 11,000 ಸೀರೆಯಾ? ತೋರ್ಸು. ಇವಾಗ ಏನ್ ಶಾಪಿಂಗ್ ಮಾಡಕ್ ಹೋಗಿದ್ದು? ಅಲ್ಲ ಇವಾಗ ಏನ್ ಶಾಪಿಂಗ್ ಮಾಡಕ್ ಹೋಗಿದ್ದೆ? ಇವತ್ತು ತಿರುಗಿ ಸೀರೆ ತಗೊಂಡು ಹೋಗಿದ್ದ? ಅಲ್ಲೇ ಒಲೆಕ್ ಹೋಗ್ಬಿಟ್ಯಾ? 11,000 ರೂಪಾಯಿ ಸೀರೆ. ಯಾವ್ದು ಮದುವೆ? ಭಾನುವಾರ 28 ಇದು ಭಾನುವಾರ 29 ಮೋಸ್ಟ್ಲಿ ಮದುವೆಗೆ ಚಿಕ್ಕಣ್ಣವ್ರ ಮದುವೆಗೆ ಎಸ್ ಅವರು ಬರ್ತಾರೆ. ಸುಮಾರು ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟೀಸ್ಗಳು. ಎಸ್ ಅವರು ಇಂಡಿಯಾದಲ್ಲಿ ಎಲ್ಲ ಇದ್ರು ಬರ್ತೀನಿ ಅಂತ ಹೇಳಿದ್ರಂತೆ. ಅಪ್ಪಿನ ಅಥವಾ ನಿಸರ್ಗನ ಅಂತ ಬಂದ್ರೆ ಒಬ್ರನ್ನ ಯಾರನ್ನ ಚೂಸ್ ಮಾಡ್ತೀಯ ಅಂತ? ಇಲ್ಲ ನಿಂಗೆ ಈ ವಿಷಯ ನಂಗೂ ಗೊತ್ತಿರಲಿಲ್ಲ. ಗೈಸ್ ಇವು ಏನ್ ವಿಷಯ ಮಾತಾಡ್ತಿರೋದಂದ್ರೆ, ಮುಸ್ಲಿಂ ಅಲ್ಲಿ ತಾಳಿ ಕಟ್ಟೋದು ತಾಯಿ, ಹುಡುಗ ಕಟ್ಟಲ್ಲ. ಅದ್ರ ಬಗ್ಗೆ ಪುರಿ ಉಂಡೆ ಗೊತ್ತೇ ಇಲ್ಲ. ಪುರಿ ಉಂಡೆ ತಿನ್ನೋದು ನನ್ಗೆ ಮುಂಚೆನೆ ಗೊತ್ತಿದ್ ಕಂಡು ನಿನ್ನಿ ಅಂತ. ಹಬ್ಬಾ ರಾರಿಗಳು 1000 ಲಾರಿಗಳು ಇದ್ದ ಕಣಪ್ಪ. ಸೀಮೆಣ್ಣೆ ಹಾಕ ಲಾರಿ ಓಡಿಸ್ತಿದ. ಟ್ಯಾಂಕು ಕಣೆ ಗೊತ್ತಾಗಲ್ವೇನೆ. ಅಭಿ ಸಲ್ಟ್ ಎಲ್ಲ ಅಂಬರೀಸಿದ ಹೇಳು. ಅದೇ ಎಲ್ಲ ಅಂಬರೀಸೈತಿ ಇವಳಿಗೆ ಸಲ್ಟ್ಗಳ. ನೀವೆಲ್ಲ ಅಂಬರೀಸಿರಿ ಟೀ ಶರ್ಟಾ? ಇವಳು ಫುಲ್ ಓವರ್ ಸೈಜ್, ಇವಳು ಫುಲ್ ಚಿಕ್ಕಮ್ಮ. ಅದೇ ನೈಟಿ ಕೊಡತ್ತೀನಿ, ನೈಟಿ ಬೇಕಂದ್ರೆ. ಗೈಸ್ ನೈಟ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಮಾದೇವಕ್ ಅವರು. ಅಲ್ಲೇ ಮಾಮ್ಸ್ ಯಾವ ಕಾರಲ್ಲಿ ಹಿಡಿತ ನೋಡ್ರಿ ಅಲ್ಲಿ. ಸ್ಮೈಲ್ ನೋಡ್ರಿ ನಮ್ಮ ಮಾಮ್ಸ್ ವಾಟ್ ಬಾ ಮಾಮ್ಸ್ ಮಳೆ ಇಸ್ರಾರು. ಅಂಕಲ್ಗೂ ಸ್ವಲ್ಪ ಗಡ್ಡ ಕಮ್ಮಿ, ಇವನಿಗೂ ಸ್ವಲ್ಪ ಗಡ್ಡ ಕಮ್ಮಿ ಅಂತೆ. ಕಳ ಕರೆಕ್ಟ್ ಜೀನ್ಸ್ ನೋಡಿರ್ಬೇಕಿದ್ರೆ. ತಾತಂಗೂ ಗಡ್ಡ ಇಲ್ಲ, ನಿಮ್ಮ ಅಪ್ಪಂಗೂ ಗಡ್ಡ ಇಲ್ಲ, ನಿಂಗೂ ಗಡ್ಡ ಇಲ್ಲ. ತಾತನ ಮಗಳು ನಮ್ಮಮ್ಮನ ಜೀನ್ಸು ನಮ್ಮ ಅಣ್ಣಂಗೆ ಬಂದಿರೋದು. ಸೊ ನಮ್ಮ ಅಣ್ಣಂಗೂ ಕರೆಕ್ಟಾಗಿ ಗಡ್ಡ ಇಲ್ಲ. ನಂಗೆ ನಮ್ಮ ಅಪ್ಪನ ಥರ ಇಲ್ಲ. ಎದ್ ನಿಂತ್ಕೊಳ್ಳೆ ಪ್ಲೀಸ್ ಅಪ್ಪಿ. ಒಂದೇ ಒಂದ್ಸತಿ ಟೀ ಶರ್ಟ್ ತೋರಿಸಿ, ಎದ್ ನಿಂತ್ಗೆ ತೋರಿಸು.
0.5x ಹಾಕಬೇಕು ಕಣಪ್ಪ ನೀನ್ ಟೀ ಶರ್ಟ್ ನೋಡ್ಬೇಕಂದ್ರೆ ಅಟ್ಲೀಸ್ಟ್ ಹೊಸಿ ನೋಡಂಗಾರು ಹಾಕೋ ನನ್ನನ್ನು ಯಾರು ನೋಡ್ಬೇಕಾಗಿಲ್ಲ ನನಗೆ ನಾನು ಚೆನ್ನಾಗಿದ್ರೆ ಸಾಕು ನಿನ್ಗಾರ ಚೆನ್ನಾಗಿ ಕಾಣ್ತಾ ನಿನ್ಗೂ ಚೆನ್ನಾಗಿ ಕಾಣಿಸ್ಕೊಳ್ಳಲ್ಲ ನೀನು ಫುಲ್ ಸೂಪರ್ ಆಗಿ ಕಾಣಿಸ್ತೀಯ ಬಿಡವ ನಾನು ಚೆನ್ನಾಗಿ ಕಾಣಿಸ್ತೀನಿ ಸೊ ನಾನು ಕಂಫರ್ಟಬಲ್ ಆಗಿರೋ ನಿನಗೊಬ್ಳು ಚೆನ್ನಾಗಿ ಕಾಣಿಸಿದ್ರೆ ಸಾಕಾ ಸಾಕು ಬೇರೆಯವ್ರು ಚೆನ್ನಾಗಿ ಕಾಣೋ ಅವಶ್ಯಕತೆ ನನಗಿಲ್ಲ ಹಂಗಾರೆ ಬ್ಲಾಗ್ ಮಾಡ್ತೀಯಲ್ಲ ಏಂತಕ್ಕೆ ಅಪ್ಲೋಡ್ ಮಾಡ್ಕೊತ್ಯಾ ಯೂಟ್ಯೂಬ್ಗೆಲ್ಲ ನೀನು ಒಬ್ಳೆ ಮಾಡ್ಕೋ ಹೇಳ್ತೀನಿ ಹೇಳು ನಾನು ಬ್ಲಾಗ್ ನೋಡೋರೆಲ್ಲ ನನ್ನ ಹಿಂಗೆ ಇಷ್ಟಪಡ್ತಾರೆ ಸೊ ನಾನು ಅದಕ್ಕೆ ಹಿಂಗೆ ಹೇಳ್ತೀನಿ ಯಾರಿಗೂ ಇಷ್ಟ ಆಗ್ಬೇಕಾಗಿಲ್ಲ ಅಂಜಲ್ಲ ಯಾರಿಗೂ ಇಷ್ಟ ಆಗ್ಬೇಕಾಗಿಲ್ಲ ಅಂದ್ರೆ ಇಲ್ಲಿ ಬ್ಲಾಗಲ್ಲಿ ನೋಡೋರೆಲ್ಲ ನಿನ್ಗೆ ಹಿಂಗೆ ಹೇಳ್ತಿರೋರ್ಗೆ ಹೇಳ್ತಿರೋದಪ್ಪ ಇಲ್ಲಿ ಹೇಳ್ತಿರೋರ್ಗೆ ಹೇಳ್ತಿರೋದು ನೀನ್ ಹೆಂಗೋ ತಿರ್ಗಿಸ್ಬೇಡ ಟ್ರ್ಯಾಕ್ ಹೆಂಗೋಯ್ತದ ಹಂಗೆ ತಗೋಗು ನೀನ್ ಏನ್ ಮಾತಾಡ್ದೆ ಅಂತ ನನ್ನ ತಾಯಿಂದ ನಂಗೆ ಅರ್ಥ ಆಗಿಲ್ಲ ಅಂದ್ರೆ ಗೈಸ್ ಇವ್ನು ಹೇಳ್ತಿರೋದ ನೀನ್ ಡೈರೆಕ್ಟ್ ಇವ್ನ್ಗೆ ಹೇಳ್ತಿರೋದು ಸೊ ಅವನು ಬೇಕು ಅಂತ ನೀವು ಬ್ಲಾಗ್ ನೋಡೋರ್ಗೆ ಕನ್ವರ್ಟ್ ಮಾಡ್ತಾವ್ನಿ ಅರ್ಥ ಆಯ್ತಾ ಗೈಸ್ ಇವತ್ತು ನಾವು ಹೂ ನೋಸ್ ಮೀ ಬೆಟರ್ ನನ್ನ ತಿಳ್ಕೊಂಡಿರೋರು ಜಾಸ್ತಿ ಅರ್ಥ ಮಾಡ್ಕೊಂಡಿರೋರು ಯಾರು ಇವರಿಬ್ಬರಲ್ಲಿ ಅಂತ ಇವತ್ತು ವ್ಲಾಗ್ ಮಾಡ್ತಿರೋದು ಸರಿ ಹೇಳಿದವ್ರಿಗೆ ಸಿಕ್ಕಾಪಟ್ಟೆ ಸರಿ ಹೇಳಿ ಜಾಸ್ತಿ ಪಾಯಿಂಟ್ಸ್ ತಗೊಂಡವ್ರಿಗೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಇರ್ತದೆ ಇವಾಗಲೇ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬಿಡಿ ನಂಗೆ ಇವಾಗ ಏನು ನಾನು ಪ್ರಿಪೇರ್ ಆಗಿರಲಿಲ್ಲ ಪ್ರಿಪೇರ್ ಆಗದೆ ಮಾಡ್ತಿರೋ ವ್ಲಾಗ್ ಗೈಸ್ ಇದು ತಪ್ಪು ಹೇಳಿದವ್ರಿಗೆ ಹಸಿ ಇಟ್ಕೊಂಡ್ರಪ್ಪ ಇಲ್ಲಿ ನೋಡಿ ಹಿಂಗ್ ಮಗ ಹಚ್ಕೋಬೇಕು ವಿನ್ನದವ್ರಿಗೆ ಒಂದು ಗಿಫ್ಟ್ ಇರ್ತದೆ ನನ್ನ ತಾಯಿನ ಸರ್ಪ್ರೈಸ್ ಇರ್ತದೆ ಸರಿ ಹಂಗಾರೆ ಗಿಫ್ಟ್ ಇಲ್ಲಿ ನಮ್ಮ ಅತ್ತೆಯವ್ರ ಹಟ್ಲಿ ಗಿಫ್ಟ್ ಅಂಗಡಿ ಇದ್ದ ಇಲ್ಲಿ ತಗೊಂಡ್ ಕೊಟ್ಬಿಡಕ್ಕೆ ನಿಮ್ಗೆ ಸರಿ 500 ರೂಪಾಯಿ ಬಜೆಟ್ ಹೋದ್ರೆ ಅಲ್ಲ ನನ್ನ ವಿಡಿಯೋ ಗೈಸ್ ನನ್ನ ಯೂಟ್ಯೂಬ್ ವಿಡಿಯೋ ಅಂದ್ರೆ ಅಷ್ಟು ದುಡ್ಡು ಬರಲ್ಲ ನೀವು ಮಹಾರಾಷ್ಟ್ರಲ್ಲ ಎಲ್ಲಿಂದನಪ್ಪ ಅಲ್ಲ ನೀವೆಷ್ಟು ಹೇಳಿದ್ದು ನನ್ ಬಜೆಟ್ ಏನು ಹೇಳಿಲ್ಲ ಅಲ್ಲ ಜಸ್ಟ್ ಶಾಪಿಂಗ್ ಹೋಗ್ಬಿಡು ಓಕೆ ಶಾಪಿಂಗು ಗೈಸ್ ಮೊದಲನೇ ಕ್ವಶನ್ ವಾಟ್ ಈಸ್ ಮೈ ಫೇವ್ರೆಟ್ ಫುಡ್ ನಾನ್ ವೆಜ್ ನಾನ್ ವೆಜ್ ಎರಡರಲ್ಲಿ ಯಾವ್ದಾರು ನಿನ್ನಿಷ್ಟ ಗಣಪ ಇಂಥ ಒಂದು ಐಟಮ್ ಐತೆ ಫೇವ್ರೇಟ್ ಅಲ್ಲೇ ಫೇವ್ರೇಟ್ ಗೈಸ್ ನಾನು ನನ್ನ ಬ್ಲಾಗಲ್ಲಿ ಹೇಳೋನಿ ಅತ್ತೆ ನೀ ಸುಮ್ಮನೆ ಬರೋದೈತೆಗೆ ಗೈಸ್ ನಮ್ಮ ಅತ್ತೆ ಎಂತ ಅತ್ತೆ ಅಂದ್ರೆ ಅಪ್ಪಿಗೆ ಹೇಳ್ಕೊಡ್ತಾರದು ಇಲ್ಲ ಸ್ಪೆಸಿಫಿಕ್ ಆಗ ಅಥವಾ ಇವ್ರ ಮನೆಯಲ್ಲೂ ಇರುತ್ತಲ್ಲ ಇವ್ರ ಮನೇಲಿ ತಿಂತಿಯಲ್ಲ ರೆಡ್ ಚಿಕನ್ ಅದನ್ನು ಏನಾರು ಹೇಳ್ಬೋದು ನೀನು ರೆಡ್ ಚಿಕನ್ ಅಂತ ಹೇಳ್ಬೋದು ಬಿರಿಯಾನಿ ಅಂತ ಹೇಳ್ಬೋದು ಏನಾರು ಹೇಳ್ಬೋದು ಕಣ ನಾನು ಮಾಡ್ರಿ ಟೈಮ್ ಇಲ್ಲ ಈಗ ನಾನು ಪಾಯಿಂಟ್ಸ್ ಬರ್ಕತ್ತೀನಿ ಸೂಪರ್ ಮಚ್ಚ ಅಪ್ಪಿ ಹೇಳ ತೋರ್ಸಪ್ಪಿ ರೆಡ್ ಚಿಕನ್ ಇಲ್ಲ ಮತ್ತೆ ಬಿರಿಯಾನಿ ರೆಡ್ ಚಿಕನ್ ಬಿರಿಯಾನಿ ರೆಡ್ ಚಿಕನ್ ಅಮ್ಮ ಮಾಡೋ ರೆಡ್ ಚಿಕನ್ ಅತ್ತೆ ಮಾಡೋ ರೆಡ್ ಚಿಕನ್ ರೆಡ್ ಚಿಕನ್ ಮತ್ತೆ ಬಿರಿಯಾನಿ ಬರ್ತಿದ್ದೀನಿ ಅಲ್ಲ ಎಲ್ಲರೂ ಒಂದೊಂದು ಐಟಮ್ ಬರೀರಿ ನೀನ್ ರೆಡ್ ಚಿಕನ್ ಎರಡು ಬರ್ತಿದ್ದೀನಿ ಎರಡು ಒಂದ್ ಹೇಳ್ಬೇಕು ನನ್ಗೆ ನನ್ನ ತಲೆಯಲ್ಲಿ ಇರೋದೇ ಒಂದು ಅಪ್ಪ ರೆಡ್ ಚಿಕನ್ ಇರುತ್ತೆ ಈ ಕಡೆ ಬಿರಿಯಾನಿ ಇರುತ್ತೆ ಈ ಒಂದೇ ಒಂದು ತಿನ್ಕೊಂಡು ನಂದ ಅಲ್ಲೇ ಮಾಡ್ಕೊಂಡು ಗೂಳಿ ನನ್ನ ಮಗನೇ ನನ್ನ ಫೇವ್ರೇಟ್ ಐಟಮ್ ಹೇಳಿರೋದು ಒಂದು ಇವಾಗ ನನಗೆ ನೀನು ಒಂದೊಂದು ಮೆನ್ಷನ್ ಮಾಡಿರ್ಲಿಲ್ಲ ಒಂದು ಸರಿ ಇವಾಗ ಮೆನ್ಷನ್ ಮಾಡ್ತಿದ್ದೀನಲ್ವ ಹೇಳ್ರಪ್ಪ ಆಯ್ತು ಮೊದಲೇ ಹೇಳ್ಬೇಕಿತ್ತು ಅಲ್ಲಿ ನನ್ನ ಫೇವ್ರೇಟ್ ಫುಡ್ ಯಾವುದು ನನ್ನ ಫೇವ್ರೇಟ್ ಫುಡ್ಸ್ ಅಲ್ಲ ಫೇವ್ರೇಟ್ ಫುಡ್ ಯಾವುದು ಕ್ವಶನ್ ಚೇಂಜ್ ಮಾಡಿಲ್ಲ ಕ್ವಶನ್ ಇರೋದೇ ಒಂದು ನನ್ನ ಫೇವ್ರೇಟ್ ಫುಡ್ ಯಾವುದು ಇರು ಆಯ್ತು ಎಲ್ಲ ಇವರು ಬರ್ಕೊಂಡವ್ರಲ್ಲ ಆನ್ಸರ್ ಅದರಲ್ಲಿ ಕರೆಕ್ಟಾಗಿ ಒಂದೇ ಒಂದು ಆನ್ಸರ್ ಬರೀರಿ ಇವಾಗ ರೆಡ್ ಚಿಲ್ಲಿ ಅಂತ ಬರ್ದಿದ್ರೆ ರೆಡ್ ಚಿಲ್ಲಿ ಮಾತ್ರ ಬರೀರಿ ಬಿರಿಯಾನಿ ಅಂತಿದ್ರೆ ಬಿರಿಯಾನಿ ಮಾತ್ರ ಬರೀರಿ ನಿಂದ ಯಾವ್ದು ರೆಡ್ ಚಿಕನ್ ನಿಮ್ದು ಯಾವ್ದು ಇಬ್ರು ತಪ್ಪು ಹಚ್ಕೊಳ್ರಿ ಏನೋ ಕಂದಲೆ ಏನೋ ಕಬಾಬು ಚಿಕನ್ ಕಬಾಬು ಚಿಕನ್ ಕಬಾಬು ಹಿಡ್ಕ ನಾನು ಎಲ್ರಿಗೂ ಮೋಸ ಇಲ್ಲ ನಾನು ಸುಮ್ಮನೆ ಇನ್ನೂ ಜಾಸ್ತಿ ಆಗ್ಬಿಡ್ತೀನಿ ನಾನು ಜಾಸ್ತಿ ಆಗ್ಬಿಡ್ತೀನಿ ಮೋಸ ಇಲ್ಲ ಇರ ಪಾಪ ಎಲ್ರಿಗೂ ಒಂದ ಸರಿ ಬಿಡ್ರಿ ಆಯ್ತು ನಾನು ಸೀರಿಯಸ್ ಓಕೆ ಆಯ್ತು ಇಲ್ಲ ಹೊಡಿಯಲ್ಲ ಇಲ್ಲ ಇದು ಮೋಸ ಆಯ್ತದೆ ಇಲ್ಲ ನೋಡು ಇಲ್ಲ ಅಪ್ಪಿ ಮೋಸ ಆಯ್ತದಿರು ಇನ್ನು ಸ್ವಲ್ಪ ಹಾಕ್ಬಿಡ್ರಿ ಅಪ್ಪಿ ನೋಡಪ್ಪ ಈಕ್ವಲ್ ಇವಾಗ ಸಕ್ಕತ್ ಕ್ವಶನ್ ಒಳ್ಳೆ ಕ್ರೇಜಿ ಇದು ಆಟ ಇಬ್ರದ್ದು ಝೀರೋ ಮಚ್ಚ ಸರಿ ಆಯ್ತು ಇವಾಗ ನೆಕ್ಸ್ಟ್ ಕ್ವಶನ್ ಬಂದು ನೋಡಿ ನಾನು ಆಲ್ರೆಡಿ ಆನ್ಸರ್ ಬರ್ಕೊಂಡಿದ್ದೀನಿ ಗೈಸ್ ನೋಡಿ ನಾನು ಆನ್ಸರ್ ಆಲ್ರೆಡಿ ಬರ್ಕೊಂಡವನೆ ಹೂ ಇಸ್ ಮೈ ಫೇವ್ರೆಟ್ ಯೂಟ್ಯೂಬರ್ ಆಲ್ ಓವರ್ ವರ್ಲ್ಡ್ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ಯಾವ್ದಾದ್ರು ತಗೋಬಹುದು ನೀವು ನನ್ನ ಬ್ಲಾಗಲ್ಲಿ ಹೇಳೋನಿ ಬೌಲಲ್ಲಿ ಇವ್ರ ಮಗ ಹಿಡಿಬೇಕಂತದ್ದು ನಿನ್ ತಂಗಿಗಳು ಕೂಡ ಕ್ಯೂಟ್ ಆಗಿ ಕಾಣಿಸ್ತಿದ್ಯಾ ಪರವಾಗಿಲ್ಲ ಎರಡು ಹೆಸರು ಬರೀರಿ ಎರಡು ಹೆಸರಲ್ಲಿ ಏನಾದ್ರು ಅಕಸ್ಮಾತ್ ಇವಾಗ ಇಬ್ಬರ ಹೆಸರು ಇರ್ತದೆ ಅನ್ಕೊಳ್ರಿ ಇವಾಗ ನೀವಿಬ್ರೆ ಯೂಟ್ಯೂಬರು ನನಗೆ ಹಾಕಿದ್ದೀರಾ ಎರಡು ಯೂಟ್ಯೂಬರ್ ಹೆಸರು ಬೇಕಾದ್ರೆ ಆನ್ಸರ್ ಹೇಳಿ ಇಬ್ರು ಯೂಟ್ಯೂಬರ್ ಹೆಸರು ಬರ್ಕೋಬಹುದು ಒಂದ್ ನಿಮಿಷ
ನನ್ ಗೊತ್ತಾಗ್ಲಿ ಹೇಳಿ. ತಪ್ಪು ಇಳ್ದು ಕಂಡ್ಬಿಡು. ಇವಳು ತಪ್ಪು ಕಣಬಿಡವೆ, ತಪ್ಪು ಕಣಬಿಡವೆ ಇವಳ್ದು. ಡಾಕ್ಟರ್ ಬ್ರೋ ತಪ್ಪು. ನಂದು ಅದೇ ನೀನು ಥಿಂಕ್ ಮಗ ಸ್ಟೋರಿ ಅಂತ ಒಂದು ದೇವ ಸ್ಟೋರಿ ಕೇಳ್ತಿಯಲ್ಲ, ಅವ್ರದ್ದು ಮತ್ತೆ ಡಾಕ್ಟರ್ ಬ್ರೋ ಎರಡು. ಇಬ್ರದ್ದು ತಪ್ಪು ಗೈಸ್. ನನಗೆ ಇಲ್ಲ ಟ್ರಿಗರ್ಡ್ ಇನ್ಸಾನ್ ಅಂತ ಅವ್ನು ಯಾರಂತ ಗೊತ್ತಿಲ್ಲ. ನನ್ನ ಬ್ಲಾಗ್ ಅಲ್ಲಿ ಹೇಳೋನು ಇದನ್ನ. ಟ್ರಿಗರ್ಡ್ ಇನ್ಸಾನ್ ಬುಗ್ರಾ ಇನ್ಸಾನ್ ಅಂತ ಹೇಳಿದೆ ನಾನು. ಇಬ್ರು ಹಾಕ್ರಿ. ನಾನ್ ನೀರಾದ್ರೆ ನೀರೇ ಕಂಟಿನ್ಯೂ ಕಣೋ. ಸರಿ ಆಯ್ತು. ಹಿಂಗೆ ನೋಡಿ ಹಿಂಗೆ ಹಚ್ಬಿಟ್ರಿ. ಆಯ್ತು ಸರಿ, ನೆಕ್ಸ್ಟ್ ಕ್ವಶನ್ಗೂ ನೀರೇ ಎಜ್ಜದ್ ನಾವು ಬರೀ. ಸರಿ ಆಯ್ತು ಅಜ್ಜಿ. ಇದು ಹಸಿಟ್ ಎಜ್ಜಲ್ಲ. ಆಯ್ತು ಅಜ್ಜಿ. ಆಗ್ಲಿ ಬಿಡು. ಗೈಸ್ ನೆಕ್ಸ್ಟ್ ಕ್ವಶನು. ನೆಕ್ಸ್ಟ್ ಗೈಸ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಇದಿಬ್ರು ಆನ್ಸರ್ ಮಾಡ್ತಾರೆ ಅನ್ಕೋತೀನಿ. ವಿಚ್ ಇಸ್ ಮೈ ಡ್ರೀಮ್ ಕಾರ್? ಇದನ್ನ ನಾನು ಬ್ಲಾಗಲ್ಲೆಲ್ಲ ಹೇಳಿದ್ದೀನಿ. ಹೋಸತಿ ಅವಳು ತೋರಿಸಲು ನೀನು ತೋರಿಸು. ಹಾಕಿಲ್ಲ ನಾನಲ್ಲಿ. ಹಾಕು. ಎರಡು ಹಾಕ್ಬೋದಲ್ವಾ? ಒಂದೇಪ. ಎರಡು ಹೋದ್ಸತಿ ಅದು ಯೂಟ್ಯೂಬರ್ ಕಷ್ಟ ಆಯ್ತದೆ ಅಂತ ಅಂದ್ಬಿಟ್ಟು. ಆಯ್ತಾ? ಫಾರ್ಚುನರ್ ನೆನ್ನೆ 1000 ಮೈ ಹೇಳ್ತಾನೆ BMW. ಮತ್ತೆ ಅದಲ್ಲ ಹಂಗಿಲ್ಲ ಗೂಬೆ ನೀನು. ನನ್ ಮೊನ್ನೆ ವಿಡಿಯೋದಲ್ಲಿ ನೋಡಿದೆ ಗೊತ್ತು ಅಂತ ಅಂದಾರ ನೀರು ಅಂತ ಮೋಸನೇ ಆಡ್ತಾರೆ. ಗೈಸ್ ನೆಕ್ಸ್ಟ್ ಕ್ವಶನ್ಗೆ ಆನ್ಸರ್ ಇದು. ಗೈಸ್ ನೆಕ್ಸ್ಟ್ ಕ್ವಶನ್. ವಿಚ್ ಇಸ್ ಮೈ ಫೇವ್ರೆಟ್ ಕಲರ್? ನಾನು ಆನ್ಸರ್ ಅಲ್ಲಿ ಮುಂಚೆನೆ ಗೈಸ್ ತೋರ್ಸೋನೆ ನಿಮ್ಗೆ ಮುಂಚೆನೆ. ಹೇಳ್ರಿ ನೀನ್ ತೋರ್ಸು. ಟೈಪ್ ಮಾಡಿಲ್ಲ ಇರು. ಟೈಪ್ ಮಾಡಾದ್ಮೇಲೆ ಇಬ್ರು ಹೂ ಓಕೆ ಅಂದ್ಮೇಲೆ ಹೇಳಿ ತೋರ್ಸೋದು. ಓಕೆ ಇಬ್ರು ಕರೆಕ್ಟ್ ಬಿಡಿ. ಬ್ಲೂ ಬ್ಲೂ ಬ್ಲೂ. ನನ್ನ ಜೀವನದಲ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮಿಬ್ರಲ್ಲಿ ನಿಸರ್ಗ ಜಾಸ್ತಿ ಇಂಪಾರ್ಟೆಂಟಾ ಅಪ್ಪಿ ಜಾಸ್ತಿ ಇಂಪಾರ್ಟೆಂಟಾ? ನನ್ನ ಜೀವನದಲ್ಲಿ ಅಪ್ಪಿನ ಜಾಸ್ತಿ ನಿಸರ್ಗನ ಯಾರು ಇಂಪಾರ್ಟೆಂಟು ಅಂತ. ಹಾ ಆನ್ಸರ್ ಟೈಪ್ ಮಾಡ್ರಿ. ಟೈಪ್ ಮಾಡ್ರಿ. ಹಾ ಆಯ್ತಾ? ಕೇಳು. ಓದ್ಸತಿ ಗೈಸ್ ಇವ್ರ ಆನ್ಸರ್ ಅಪ್ಪಿ, ಇವ್ರ ಆನ್ಸರ್ ಇವಳ ಆನ್ಸರ್ ಇಬ್ರು ಇಲ್ಲ. ಬಟ್ ನನ್ನ ಆನ್ಸರು ಇಬ್ರು ಇಂಪಾರ್ಟೆಂಟೇ. ಇಬ್ರು ಇಂಪಾರ್ಟೆಂಟ್. ನನ್ನ ಜೀವನದಲ್ಲಿ ಜಾಸ್ತಿ ಇಂಪಾರ್ಟೆಂಟು ಅಪ್ಪಿ, ಜಾಸ್ತಿ ಇಂಪಾರ್ಟೆಂಟು ನಿಸರ್ಗ. ಇಬ್ರು ಇಂಪಾರ್ಟೆಂಟ್. ಇಬ್ರಲ್ಲಿ ಒಬ್ರನ್ನ ಚೂಸ್ ಮಾಡೋ ಬಂದೇ ಬಿಡ್ತು ಟೈಮು ಅಂತ ಟೈಮ್. ಆಬ್ವಿಯಸ್ಲಿ ನೀನೇ ತಾನೇ ರಿಲೇಟಿವ್. ನಾನು ಇವಾಗ ರಿಲೇಟಿವ್ ಬರಲ್ಲ ಅಕ್ಕ ಲೆಕ್ಕಕ್ಕೆ. ಪರಿಚಯ ಆಗಿರೋದು ನಾನು ಇವಾಗ ನೀನು ಪರಿಚಯ ಬರಲ್ಲ ಅಕ್ಕ. ಇರಿ ನಿಮ್ಗೆ ಗೊತ್ತಾಗಲ್ಲ ಸುಮ್ನೆ ಹೇಳ್ತಾನೆ ಇವಾಗ ಶರತ್ ಹೇಳ. ಏನಂತ? ಇಬ್ರಲ್ಲಿ ಒಬ್ರು ಮಾಡ್ಲೇಬೇಕು ಅನ್ನೋ ಟೈಮ್ ಬಂತು. ನಿಮ್ಮ ಅಪ್ಪ ಅಮ್ಮ ಇಬ್ರಲ್ಲಿ ಒಬ್ರು ಮಾಡ್ಲೇಬೇಕು ಅನ್ನೋ ಟೈಮ್ ಅಂತ ಅವಾಗ ಹಂಗ್ ಮಾಡ್ತೀನಿ ನಾನು. ಯಾರು ಮಾಡ್ತೀನಿ. ಅಕಸ್ಮಾತ್ 2 ಕಣ್ಣು ಇರ್ತದೆ ಅನ್ಕೋ. ನಾನು ರೈಟ್ ಹ್ಯಾಂಡ್ ಬಲಗಣ್ಣ ಸೆಲೆಕ್ಟ್ ಮಾಡ್ತೀನಿ. ಎಲ್ಲದ್ರಲ್ಲೂ ಒಂದೊಂದು ಹೇಳ್ತಿಲ್ಲ ನೀನು. ಓಕೆ ನಿನ್ ಗಂಡನ ನಿಮ್ಮ ಅಮ್ಮನ ಅಂದ್ರೆ ನಿಂಗೆ ಮದುವೆಗೆ ಗಂಡನ ನಿಮ್ಮ ಹೇಳು ತಗೊಳ್ಳಿ. ಇವಾಗ ನೀರಜ್ರಿ ಹೇಳಿ ಕ್ವಶನ್ ಏನೋ. ಕ್ವಶನ್ ಏನೋ ಅಪ್ಪಿನ ಅಥವಾ ನಿಸರ್ಗನ ಅಂತ ಬಂದ್ರೆ ಒಬ್ರನ್ನ ಯಾರನ್ನ ಚೂಸ್ ಮಾಡ್ತೀಯ ಅಂತ. ಇವು ಇಬ್ರು ಅನ್ನಲ್ಲ ಬೋತ್ ಅನ್ನಲ್ಲ. ಇಬ್ರಲ್ಲಿ ಒಬ್ರು ಅಂದ್ರೆ ಟೈಮ್ ಬಂತು ಅಂತ. ಹಾ ಇಲ್ಲ ಅಪ್ಪಿನ ಗೈಸ್. ಅಪ್ಪಿನ ಗೈಸ್ ಅಪ್ಪಿನ ಗೈಸ್. ನೀರಜ್ ಇವಾಗ ಏನ್ ಆಡ್ತೀಯ? ವಾಟ್ ಈಸ್ ಮೈ ಡ್ರೀಮ್ ಬೈಕ್? ನನ್ನ ಡ್ರೀಮ್ ಬೈಕ್ ಯಾವುದು? ಆಯ್ತಾ? ನಾನು ಹೋದ್ಸಲ ನಾನು ತೋರಿಸಿದ್ದು ಇಬ್ರು ಅಲ್ಲ. ನಾನು ಅಪ್ಪಿ ಅಂತ ತೋರಿಸಿದ್ದು ಇಬ್ರು ಅಲ್ಲ ಅಂತ ನಾನು ತೋರಿಸಿದ್ದು. ಇಬ್ರು ಹೋದ ಟೈಪ್ ಮಾಡ್ಕೊಂಡವ್ರೆ. GT 650 ಅದೇ ಡ್ರೀಮ್ ಬೈಕ್. ಲಾಸ್ಟ್ ಇನ್ನು ಎಷ್ಟು ಕ್ವಶನ್ಸ್ ಗೊತ್ತಾ? ಲಾಸ್ಟ್ 4 ಕ್ವಶನ್ಸ್ ಮಾಡ್ಬಿಟ್ಟು ಮುಗಿಸ್ಬಿಡುವ ಗೈಸ್. ಲಾಸ್ಟ್ 4 ಕ್ವಶನ್ಸ್ ಯಾರು ಹೇಳ್ತಾರೆ ನೋಡುವ. ವಾಟ್ ಈಸ್ ಮೈ ಡ್ರೀಮ್ ಜಾಬ್? ನಾನು ಇಂಥ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ ಅಂದಿದ್ದು ಜಾಬ್ ಯಾವುದು? ಬೇಕಿದ್ರೆ ನಿಮ್ಗೆ ಒಂದೊಂದು ಲೈಫ್ ಲೈನ್ ಇರ್ತದೆ. ನೀವು ನಿಮ್ಮ ಫ್ರೆಂಡಿಗೆ ಹೆಲ್ಪ್ ತಗೋಬಹುದು. ಓಕೆನಾ? ಓಕೆನಾ? ನೀವು 3 ಜನ ಈ 3 ಜನ ಫ್ರೆಂಡ್ ಇರ್ತದೆ. ಮಗನೇ ಹೇಳ್ಕೊಡಂಗಿಲ್ಲ. ಬೇಕು ಅಂದ್ರೆ ನೀವು ಒಂದೇ ಲೈಫ್ ಲೈನ್ ಇರೋದು ಈ 4 ಕ್ವಶನ್ಸ್ ಅಷ್ಟೇನೆ. ತಗೊಳ್ರಿ. ಇಬ್ರಲ್ಲಿ ಯಾರು ಬೇಕಾದ್ರೆ ತಗೋಬಹುದು. ಉಳಿಸ್ಕೋಬಹುದು ಗೈಸ್. ಹೆಂಗೆ ಲೈಫ್ ಲೈನ್ ಆಪ್ಷನ್ ಎಲ್ಲ ಕೊಟ್ಟಿದೀವಿ. ಇಲ್ಲ ಕೇಳಿ. ನಂಬರ್ ಕಾಣಿಸ್ತಿದೆ ಹೇಳ್ರಿ. ಹಾ ಹೇಳ. ಓಕೆ ಲೈಫ್ ಲೈನ್ ಯೂಸ್ ಮಾಡ್ತೀರಾ ನಿಸರ್ಗ ಅವರೇ? ನೀನು ಇರಿ ಬರ್ರಿ ಆನ್ಸರ್ನ. ನೀ ಬರೀರಿ ಇರಲ್ಲ ಸುಮ್ನೆ. ನಾನು ಇದನ್ನ ನನ್ನ ಬ್ಲಾಗಲ್ಲಿ ಹೇಳೋನಿ. ನಾನು ಕೇಳ್ತಾರ ಪ್ರತಿಯೊಂದು ನಾನು ಕೇಳ್ತಾರ ಗೈಸ್. ನಾನು ಕೇಳ್ತಾರ ಪ್ರತಿಯೊಂದು ಕ್ವಶನ್
ಪ್ರತಿಯೊಂದು ಕ್ವಶನ್ ನಾನು ನನ್ನ ಬ್ಲಾಗಲ್ಲಿ ಹೇಳ್ಕೊಂಡವನೆ. ಬರೀರಿ ಬೇಗ, ಹತ್ತು ಹೇಳಿಸ್ತೀನಿ. 1 2 3 4 5 ನಿಮ್ದು ಬರ್ದೈತಾ? ಇಲ್ಲ ಏನು ಬರ್ದಿಲ್ಲ. 7 10 ಬರ್ದ್ರೆ ವೇಸ್ಟೇ. 8 ಬರ್ದೈತಾ? 9 ಅಷ್ಟ ಅವ್ರೀಗ ತೋರ್ಸಾಯ್ತು. ಹಂಗೆ ಸಪ್ಪಿದ ತಪ್ಪು ಲಾಯರ್ ಇವಳು ಇಂಜಿನಿಯರ್. ಯಾವ ಆಂಗಲ್ ಇಂದ ಅವ್ರು ಇಂಜಿನಿಯರ್ ನಿನ್ಗೆ? ನನ್ನ ಡ್ರೀಮ್ ಜಾಬು, ನಾನು ಇಂಥ ಜಾಬು, ನಾನು ಇಂಥ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ ಆಸೆ ಇದ್ದಿದ್ದು. ನನಗೆ ಚಿಕ್ಕ ವಯಸ್ಸಿಂದನು IAS ಆಗಬೇಕು ಅಂತ ಆಸೆ ಇತ್ತು ಗೈಸ್. ನಾನು ಆಗಲ್ಲ ಹೇಳಿದ್ದ ಇವಳು ಲಾಯರ್ ಅಂತ ಬರ್ದಳ, ಇವಳು ಇಂಜಿನಿಯರ್ ಪೊಲೀಸ್ ಅಂತ ಹೇಳಿದಲ್ಲ ಅವಾಗಲೇ ಹಚ್ಕೊಳ್ರಿ ಅಂತ ಅದೇ ಇರಬೇಕು ಅಂತ ನನಗೂ ಹೇಳಿದ್ದಾರೆ. ಅಪ್ಪಿ ನೀನು ಹಂಗೆ ಇಡೀ ಮಗನಿಗೆ ಹಾಕ್ಬಿಟ್ಟು ಬದುಕ್ಬೇಕಂತ ಮಾಸ್ಕ್ ಹಾಕೊಂಡ್ ಬಂದೆ ಅವ್ರಿಗೆ. ಬರೀ ಉಂಡೆ ಅಂತ ಯಾಕೆ ಹಾಕೊಂಡು ಅಂದೆ ಲೂಜು? ನೋಡಿಸ್ಕೊ ಈಕ್ವಾಲಿಟಿ. ಪುರಿ ಉಂಡೆ ಅಪ್ಪಿ ನೋಡಿ ಅವಳ ಕೆನ್ನೆ ದಪ್ಪಗಿರೋದಕ್ಕೆ ಮೂಗು ಅಷ್ಟೇ. ನಾನು ಒಬ್ರು ಹೀರೋನ ಸಿಕ್ಕಾಪಟ್ಟೆ ಫೇವ್ರೇಟ್ ಹೀರೋ ಅಲ್ಲ, ಹೇಳ್ತೀನಿ ಕೇಳಿಸ್ಕೊಳ್ರಿ, ಫೇವ್ರೇಟ್ ಹೀರೋ ಅಲ್ಲ, ಹೀರೋ ಅವ್ರನ್ನ ನಾನು ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೀನಿ ಅಂದ್ರೆ ಯಾರು? ಟೈಪ್ ಮಾಡ್ರಿ. ಅಪ್ಪಿ ಇದು ಗೊತ್ತಿಲ್ವೇನೆ? ಬಡ್ಕತಾಡ್ತೀನಲ್ಲ ವ್ಲಾಗಲ್ಲಿ. ಆಯ್ತಾ ನಿಮ್ದು? ನಿಂದಾಯ್ತಾ? ನಿಂದಾಯ್ತಾ? ಯಾರು ಲೈಫ್ ಲೈನ್ ಯೂಸ್ ಮಾಡ್ತೀಯಾ? ಲೈಫ್ ಲೈನು ನೋಡು, ನಿಸರ್ಗ ಅವರು ಒಂದು ಪಾಯಿಂಟಲ್ಲಿ ಲೀಡಲ್ಲ ಅವರೇ. ಯೂಸ್ ಮಾಡಲ್ಲ. ಮಾಡಲ್ವಾ? ಹೇಳ ಆಯ್ತು ಇವಾಗ. ಏನೋ ಹೀರೋನಾ? ಹೀರೋ, ಫೇವ್ರೇಟ್ ಹೀರೋ ಅಲ್ಲ, ಇನ್ಸ್ಪಿರೇಷನ್ ಹೀರೋ. ಅವ್ರನ್ನ ನೋಡಿದ್ರೆ ಇನ್ಸ್ಪೈರ್ ಆಯ್ತದೆ ನನಗೆ ಅನ್ನೋ ಥರ. ತೋರ್ಸಿ. ವಿಜಯ್ ದಳಪತಿ ಅವರು. ವಿಜಯ್ ದಳಪತಿ ನಿಸರ್ಗ ಅವ್ರದ್ದು ಕರೆಕ್ಟ್. ಯಶ್ ಅವರು ಅಂತ ಬರ್ದವ್ರೆ. ಅಯ್ಯೋ ಫಸ್ಟ್ ಬಂದಿದ್ದೆ ಅದು ನನಗೆ. ಏನಂತ ನಾನು ಅಷ್ಟು ಈಸಿ ನನ್ನ ಬ್ಲಾಗಲ್ಲಿ ಬಡ್ಕೋತಾ ಇರ್ತೀನಿ ಅಂತ ಹಚ್ಕೊ. ಈ ಸತ್ ನಾನು ಹಚ್ತೀನಿ. ಓಕೆ, ಕೈ ಮುಗಿತಿದ್ಯಾ? ನಾನು ನೀರು ಹಚ್ಕೊಳ್ವೆ. ಅದ್ರೊಳಗೆ ತೊಳಿತಾ ಕೈ. ಲಾಸ್ಟ್ ಇನ್ 2 ಕ್ವಶನ್ ಅಲ್ವಾ? ಅಜ್ಜು ಇರು, ನಾನು ಹಚ್ತೀನಿ, ನೀನು ಎತ್ಬೇಡ. ಏನಾದ್ರು 2 ಕ್ವಶನ್ಗೆ ಅಪ್ಪಿ ಏನಾದ್ರು ಕರೆಕ್ಟ್ ಆನ್ಸರ್ ಹೇಳಿದ್ರೆ ಟೈ ಎಕ್ಸ್ಟ್ರಾ ಟೈ ಆಯ್ತು. ಅಷ್ಟೇ. ನನಗೆ ಸಿಕ್ಕಾಪಟ್ಟೆ ವಾಟ್ ಮೇಕ್ಸ್ ಮೀ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಅಂದರೆ ಇಂಥದ್ದು ನನಗೆ ಹ್ಯಾಪಿ ಅನ್ನೋ ಫೀಲ್ ಕೊಡುತ್ತೆ ಅಂತ. ಇದ್ರ ನೋಡ್ತಾ ಆತ ಖುಷಿ ಕೊಡೋದು ಅಂತ ತೋರಿಸಿ. ಇವರು ವ್ಲಾಗ್ ಮಾಡೋದು ಅಂತ ಜಾಸ್ತಿ ಹ್ಯಾಪಿಯೆಸ್ಟ್ ನನಗೆ. ಇವರು ನಮ್ಮಮ್ಮ ಮುಖದಲ್ಲಿ ನಗು ತರಿಸೋದು ಅಂತ. 2 ಅಕ್ಸೆಪ್ಟಬಲ್ ಆನ್ಸರ್ಗಳೇ. ಬಟ್ ಆ್ಯಕ್ಚುಲ್ ಆಗಿ ನನ್ನ ಮೈಂಡಲ್ಲಿ ಇದ್ದಿದ್ದ ಆನ್ಸರ್ ಬಂದು ಸಿಕ್ಕಾಪಟ್ಟೆ ಅದೇ ನಾನು ಅನ್ಕೊಂಡಿದ್ದು ಇದು ಮನಿ ಗೈಸ್. ಸಿಕ್ಕಾಪಟ್ಟೆ ಹ್ಯಾಪಿಯೆಸ್ಟು ಸಂತೋಷ ಕೊಡೋದಂದ್ರೆ ದುಡ್ಡು. ಇಬ್ರಿಗೂ ಮೈನಸ್. ಒಂದು ವಿಡಿಯೋದಲ್ಲಿ ಹೇಳಿದ್ದ, ಅದೇ ಯಾವ್ದೋ ಹಳೆ ವಿಡಿಯೋದಲ್ಲಿ ಹೇಳಿದ್ದ, ಬೇಜಾರಲ್ಲಿ ಇದ್ರು ನಾನು ವ್ಲಾಗ್ ಮಾಡಿದ್ರೆ ಖುಷಿಯಾಗಿರ್ತೀನಿ ಅಂತ. ಬೇಜಾರಾಯ್ತು ಒಟ್ನಲ್ಲಿ ನನ್ನ ಪಾಯಿಂಟ್ ಇವಾಗ ಸಮ ಆಯ್ತು. ನನ್ನ ಸರಿ ಹಾಕೊಂಡು ಹಾಕೋ ಪಾಯಿಂಟ್. ಆಕ್ಚುಲ್ ಆನ್ಸರ್ ಅದಲ್ಲ. ಆಕ್ಚುಲ್ ಆನ್ಸರ್ ಅದಲ್ಲ. ಮನಿ ದುಡ್ಡು ಮಾಡೋದು ಈ ಅಣ್ಣ ಮಾಡಿದ್ದು ಚಿರತ್ತು ಮೇಲೆ ತಂದೆ. ಮಗ ತೊಳ್ಕೊತಾರದು. ಮಾತ್ರ ಆನ್ಸರ್ ಟೈಪ್ ಮಾಡಿ ಇಟ್ಕೊಂಡಿರ್ತೀನಿ. ಇದೇ ಲಾಸ್ಟ್ ಕ್ವಶನ್ ಅಲ್ವಾ? ಸಿಂಪಲ್ ಕ್ವಶನು, ಬಟ್ ಸಿಕ್ಕಾಪಟ್ಟೆ ಕಾಂಪ್ಲಿಕೇಟ್ ಆಯ್ತದೆ ನಿಮ್ಗೆ ಆನ್ಸರ್ ಮಾಡಕ್ಕೆ. ನನ್ನ ಶೂ ಸೈಜ್ ಏನು? ನನ್ನ ಶೂ ಸೈಜ್, ವಾಟ್ ಇಸ್ ಮೈ ಶೂ ಸೈಜ್? ಲೈಫ್ ಸ್ಲಿಪ್ಪರ್ ಬಿಂದು ಬಿಡ್ರಿ, ನೋಡಂಗಿಲ್ಲ ಗೈಸ್. ಎಂತ ಕಳ್ಳಿರ್ ನೋಡಿ ಇವರು. ನೋಡ್ಬಿಡಿ, ಲೈಫ್ ಲೈನ್ ಯೂಸ್ ಮಾಡಂಗಿರಿ. ಕೊನೆಯಲ್ಲಿ ಲೈಫ್ ಲೈನ್ ಐತಿ, ಯೂಸ್ ಮಾಡ್ಕೊಳ್ರಿ. ಲೈಫ್ ಲೈನ್ ಯೂಸ್ ಮಾಡ್ಕೊಳ್ರಿ. ಅಪ್ಪಿ ನೀ ಯೂಸ್ ಮಾಡ್ಕೊ ಲೈಫ್ ಲೈನ್. ಲೈಫ್ ಲೈನ್ ಇರು ಮಚ್ಚ, ಇರು. ನೀನ್ ಯೂಸ್ ಮಾಡ್ತೀಯ ಅಪ್ಪಿ ಲೈಫ್ ಲೈನ್? ಇನ್ನೊಂದು ಹೆಂಗಿರು ಆಯ್ತು ತಾನೆ, ಮುಗೀತು. ಇದೇ ಕ್ವಶನ್, ಇದೇ ಲಾಸ್ಟ್. ಲೈಫ್ ಲೈನ್ ಯೂಸ್ ಮಾಡ್ಕೊಬಿಟ್ಟು ಸುಮ್ಮನೆ ಯಾಕೆ ಮಾಡ್ಕದ್ಯಾ? ನೀನ್ ಇಸ್ರಾರ? ನೀನು ಇಸ್ರಾರ? ಯಾ ನಿಮ್ಮ ಅಣ್ಣಂಗ? ನಿಮ್ಮ ಅಣ್ಣಂಗೆ ಕೇಳ್ಕೊಡು ಟೈಪ್ ಮಾಡ್ಲಿ. ನಿಮ್ಮ ಅಣ್ಣಂಗೆ ಕೇಳ್ಕೊಡೆ ಟೈಪ್ ಮಾಡ್ಲಿ. ಟೈಪಿಂಗ್ ನಿಮ್ಮ ಅಣ್ಣಂಗೆ ಕೇಳ್ಕೊಡು, ನೀನ್ ಇಸ್ರಾರ್ ಕೇಳ್ಕೊಡಿ ಟೈಪಿಂಗ್ ಮಾಡ್ಕೊಡಿ. ಇಸ್ರಾರ್ ಬರ್ದಿದ್ದೆ ಆನ್ಸರು. ಇಲ್ಲ, ಇಸ್ರಾರ್ ಬರ್ದಿದ್ದು ನಿಮ್ಗೆ ಬೇಕು ಅಂದ್ರೆ ಕೊಡ್ಬೋದು. ಆನ್ಸರ್ ಆಯ್ತಾ? ತೋರ್ಸಿ ತೋರ್ಸಿ. ನಿಂದ ಆಯ್ತಾ ಆನ್ಸರ್ ಬರ್ದ್ರ? ತೋರ್ಸಿ ನಿಮ್ದು. ಕರೆಕ್ಟ್ ಆದ್ರೆ 1 ಪಾಯಿಂಟ್ ಇದೆ. ನೀವು ಗೆದ್ರಿ ಗೈಸ್. ಇವಳು ಮುಂಚೆ ಇಲ್ಲಿ ಕೇಳಿ ಮುಂಚೆ
ನನ್ಗಾಗ ಗೈಸ್ ನನ್ನ ಶೂ ಸೈಜ್ ಚಪ್ಪಲಿ ಸೈಜ್ ಬಂದು 11 ಅಪ್ಪಿ ಮುಂಚೆ 9 ಕೂತಿಲ್ಲ ಈ ಬೆಣ್ಣೆ ಯಾಕೆ 9 ಕೂತದೆ ಅಂತ ಈ ಸರ ನೀ ಕರೆಕ್ಟ್ ಆಗಿದ ಬಿಡ್ರಿ ಗೈಸ್ ಆದ್ರೂ ಈ ಆಟದ ವಿಜೇತರು ನಿಸರ್ಗ ನಿಸರ್ಗ ಅವರು ನಾನು 9 ಯಾಕೆ ಕೂತಿದ್ದೆ ಹೇಳ್ಬೇಕಂದ್ರೆ ಗೂಳಿ ಕರೆಕ್ಟ್ ಇವನು ಕರೆಕ್ಟ್ ಆಗಿ ಹೇಳ್ಕೊಟ್ಟ ಗೈಸ್ ಸಕ್ಕದಾಗಿತ್ತು ಅನ್ಕೊಳ್ರಿ ಇಟ್ ವಾಸ್ ಸೋ ಮಚ್ ಫನ್ ನಾನು ಕಮ್ಮಿ ಇರೋದು ಸಹ ನನಗೂ ಕೊಡಿಸ್ತಾನೆ ಗಿಫ್ಟ್ ಶಾಪಿಂಗ್ ಇಬ್ರಿಗೂ ಒಟ್ಟಿಗೆ ಗೈಸ್ ನಿಸರ್ಗ ಅವರು ಈ ಹೊಸ ಕರೀನ ಅಂತಂದ್ರು ನಮ್ಮ ಅತ್ತೆ ಬೇಡ ಕಣವ ಒದ್ಬಿಡ್ತದೆ ಅಂತಂದ್ರೆ ಅದು ಆಸೆ ತೋರಿಸ್ತ ಅದಸನಪ್ಪ ಓರಿನ ತಗೋಗಿ ಇದು ಕರೀಲ ಅಂತ ಕೇಳ್ತಾ ಹಾಕ್ ಅದು ಒಂದು ಒದಿಬೇಕಾಗಿ ಒಂದ್ ಜಾಡ್ಸದ್ಯವ ಬೆಚ್ಚಿಸ್ನಾ ನೀನಲ್ಲ ಅದು ಬೆಚ್ಚುತ್ತೆ ಅಂತ ಹಾಕ್ ಆ ಮಗ್ಳು ಕೇಳಿ ಕರ್ಸನ ಒರಿಜಿನಲ್ ಮಗ್ಳು ಕೇಳಿ ಡೂಪ್ಲಿಕೇಟ್ ಮಗ್ಳು ಕೇಳಿ ಕರ್ಸದ ಒರಿಜಿನಲ್ ಮಗಳು ಸಲ್ಟ್ ನೋಡೇ ಭಯ ಪಟ್ಟು ಬಿಡ್ತದೆ ನಿಸರ್ಗ ಎಲ್ಲ ಕಲ್ತಿದ್ದಾಳ ಹ್ಞೂ ಕಣ ಎಸ್ ಓಹೋ ಗೈಸ್ ನಮ್ಮ ಮತ್ತೆ ಅಲ್ಲಿ ಕಂಟ್ರೋಲ್ ಮಾಡ್ತಾ ಇರೋದು ಮೇನ್ ಸ್ವಿಚ್ ಇಲ್ಲಿರೋದು ದುಡ್ಡಕ್ಕಲ್ಲ ಗೈಸ್ ಇದು ಹಸಿನ ತೊಟ್ಟೆ ಹಿಡ್ಕೊಂಡು ಹಿಂಗೆ ಬಾಯಿಗೆ ಬಿಟ್ಕೊಳ್ತಾ ಇವೇನು ಹಸಿ ಅವಲಲ್ಲಿ ಫುಲ್ ಕುಡ್ಕೊಳ್ಳೋಣ ಫುಲ್ ಖಾಲಿ ಇದು ಕರೀರಿ ಇವನು ಅಲ್ಲ ಮಾವನ್ ತಗೋಬಿಟ್ಟು ಗೈಸ್ ನಮ್ಮ ಮಾವನ್ ತಗೋಬಿಟ್ಟು ಅದು ಕರೀಲ ಅಂತ ಏನಕ್ರೆಲ್ಲ ಬಂದಿದ್ದೀರಿ ಎಲ್ರೂ ಎಷ್ಟಾಗಿದೆ ಕಲೆಕ್ಷನ್ 310 ರೂಪಾಯಿ ಯಾವಾಗ ಗಣಪತಿ ಕೂರಿಸಿರೋದು 20 ದಿವಸ ಕೂರಿಸಿದ್ಯಾ ಏನಪ್ಪ ಛೋಟಾ ನೀ ಎಷ್ಟಾಗಿದ್ದೀರಲ್ಲ ಎಷ್ಟು ರೂಪಾಯಿ ಬೋಲೋ ಗೈಸ್ ನಾವು ಇಷ್ಟಿಷ್ಟು ಹಾಕ್ತಿರ್ಲಿಲ್ಲ ಇವಾಗ್ಲೂ ಅಷ್ಟು ಹಾಕಲ್ಲ ಹುಡಿ ಎಷ್ಟು ಅಣ್ಣ ನೀನ್ ಏನಣ್ಣ ನೀನು ಇವಾಗ್ಲೂ ಕಲೆಕ್ಟ್ ಮಾಡ್ಬಿಟ್ಟು ನೀವು ಗಣಪತಿ ಕೊಡ್ಸ್ಕೊಳ್ಳೋದ ಕಾಮನ್ ಡೈಲಾಗ್ ನಾಳೆ ಕೊಡ್ತೀವಿ ಹೋಗಿ ಏನ ಸಾವಿರ ನಿಸರ್ಗ ಅವರು ನಾಳೆ ಇಲ್ಲಿಗೆ ಹೋಗ್ತೀವಿ ವಿಡಿಯೋ ಮಾಡಕ್ಕೆ ನಾಳೆ ಕೊಡ್ತೀವಿ ಗೈಸ್ ಕ್ಯಾಶ್ ಇರೋದೇ 100 ರೂಪಾಯಿ ಗೈಸ್ ಇದು ನಂದು ಒಂದು ವಿಡಿಯೋ ಇತ್ತು ನಂದು ಮಾಡಿ ಅಪ್ಪಿ ವಿಡಿಯೋ ಇತ್ತು ಅಪ್ಪಿ ವಿಡಿಯೋ ಮುಗಿಸಿ ಅಪ್ಪಿ ಯೂಟ್ಯೂಬ್ ಚಾನಲ್ಗೆ ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಯ್ತಾನೆ ನಮ್ಮ ಅಜ್ಜಿ ನೋಡ್ಕೊಬರೋ ಅಂತ ಸಂಜೆ ಬಿಡಿದೆ ಬೇಡ ಅಂತೀರಾ ಇಸ್ರೋರ್ ಮಾತಾಡೋದು ಅದೆಲ್ಲ ನೋಡಕ್ ಡೀಸೆಂಟ್ ನನ್ನ ಮಗ ಅಷ್ಟೇ ಸ್ಟಾರ್ಟ್ ಆಯ್ತಲ್ಲ ಗಾಡಿ ಸುಧಾರಣಂದು ಬ್ರೇಕ್ ಹಿಡಿಲ್ಲ ಅಂತ ಸುಧಾರಣನ್ ಗಾಡಿ ಬ್ರೇಕ್ ಹಿಡಿ ಅಂದ್ರೆ ಹಾಯ್ ತಾತ ಹೌ ಯು ಐ ಆಮ್ ಗುಡ್ ಅನ್ಬೇಕು ಹೇಳ್ತದ ಐ ಆಮ್ ಗುಡ್ ಅನ್ನು ಐ ಆಮ್ ಗುಡ್ ಹೌ ಆರ್ ಯು ಅಂತ ಕೇಳು ವಾಟ್ಸ್ ಯುವರ್ ನೇಮ್ ಮೈ ನೇಮ್ ಇಸ್ ಮರಿಯಪ್ಪ ಅನ್ನೋತದ ಮೈ ನೇಮ್ ಇಸ್ ಐ ಲವ್ ಯು ನಿಂಗಮ್ಮ ನಿಂಗಿ ನೀನ್ ನನ್ನ ಪ್ರೀತಿಸ್ತೀಯಾ ನಾನ್ ನಿನ್ನ ಪ್ರೀತಿಸ್ತೀನಿ ಅವ ನೀನ್ ಹೇಳವ ಐ ಲವ್ ಯು ಟು ಮರಿಯಪ್ಪ ವಾಟ್ಸ್ ಯುವರ್ ನೇಮ್ ಮೈ ನೇಮ್ ಇಸ್ ನಿಂಗಮ್ಮನವ ಯಾ ಡೊಂಗಿ ಮೀನ್ಸ್ ಇವ್ರಿಗೆ ಎಂತ ಕತೆ ಮಾಡ್ಬಿಟ್ಟು ಹೋಗಿದೆ ಅಂದ್ರೆ ನಾನು ಅಲ್ಲಿ ಗೂಳಿ ನಾವು ಕುದುರೆ ಎದುರಿಸಿದ ಗೊತ್ತಾ ಅದಾದಾಗ್ಲಿಂದ ಇವನ್ಗೂ ಮತ್ತೆ ಇವರು ಫುಲ್ ಹುಷಾರ್ ತಪ್ಪಿಟ್ಟಿದ್ರಂತೆ ನಮಸ್ಕಾರ ಆಂಟಿ ಹುಷಾರದಿಯಾ ಇನ್ನೂ ಹುಷಾರಾಗಿಲ್ಲ ಇವನು ನಾವು ಅವತ್ತು ಎದುರಿಸ್ತಾಗ್ಲಿಂದ ನಿಂಗೆ ಮಕ್ಳು ಏನಾರು ಅರ್ಕಿ ಇರ್ಕೊಂಡ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಎದುರಿಸಿ ಮಾಡ್ತೀನಿ ಬಾಳೆಹಣ್ಣು ಜಂಗೀರ್ ಕೊಡ್ತೇವೆ ಬಾಯ್ ಬಾಯ್ ಅಕ್ಕ ಬಾಯ್ ಮಾಮ್ಸ್ ಬಾಯ್ 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 ಗೈಸ್ ಇವಾಗ ಮೊಸರು ತಗೊಳಕ್ಕೆ ಅಂತ ಬಂದಿದ್ದು ನಾನು ಸುಧೋಣನು ಗೈಸ್ ಅನ್ನ ಸಾರು ಮೊಸರು ಗೈಸ್ ಏರ್ಟೆಲ್ ಗವಿ ಅವರ ವೈಫೈ
ಪಾಸ್ವರ್ಡ್ ಯಾರ್ಯಾರು ಬೇಕು ಅಪ್ಪಿ ಕೇಳಿ. ಏರ್ಟೆಲ್ ಗವಿ ಅಪ್ಪಿ ಅವ್ರ ಮನೇಲಿ ವೈಫೈ ಐತೆ. ಇಸ್ರಾರ್ ಕೇಳ್ತವನೆ ವೈಫೈ ಪಾಸ್ವರ್ಡ್ ಏನೋ ಅಂತ. ಏರ್ಟೆಲ್ ಗವಿ ಅಂತ ಕಳ ಏರ್ಟೆಲ್ ಗವಿ. ನಿಸರ್ಗ ಅವರು ಬ್ಲಾಗ್ ಮಾಡ್ತಾವ್ರೆ. ಎಲ್ರು ರಿಯಾಕ್ಷನ್ ಇವಾಗ ಮೈಸೂರು ಫುಲ್ ಮಳೆ ಅಂತೇಳಿ ಫುಲ್ಲು ಮಳೆ. ಅಪ್ಪಿ ಬಾಯ್ ಬಾಯ್. ಅದೇ ಬಾಯ್ ಬಾಯ್. ನಿಸರ್ಗ ಅವ್ರನ್ನ ಡ್ರಾಪ್ ಮಾಡಿ ಮುದವಿಯ ಇಸ್ರಾರ್ ಮುದವಿನ ಡ್ರಾಪ್ ಮಾಡಿ ಆಮೇಲೆ ನಾನು ಮನೆಗೆ ಹೋಗ್ಬೇಕು. ಟೈಮು ಗೈಸ್ ಆಲ್ರೆಡಿ 8 ಗಂಟೆ ಆಗದೆ. ಬಾಯ್ ಬಾಯ್ ಗೈಸ್. ಇಸ್ರಾರ್ ಓಡ್ತಾನೆ ರ್ಯಾಪಿಡೋದಲ್ಲಿ. ಲವ್ ಯು ಸರ್. ಬಾಯ್ ಬಾಯ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಗೈಸ್. ಒಂದು ಆರ್ಡ್ರ್ ಮಾಡಿದ್ವಿ ಇಲ್ಲೇ ಬಿಗ್ ಬಾಸ್ಕೆಟಿಂದ. ಆರ್ಡ್ರ್ ಬಂದಿದೆ, ಅದಕ್ಕೋಸ್ಕರ ಒಂದು 5 ನಿಮಿಷ ಇಲ್ಲೇ ವೆಯ್ಟ್ ಮಾಡ್ತೀವಿ. ಬನ್ನಿ ಇವಾಗ ಮನೆಗೆ ಹೋಗ್ಬೇಕು ಗೈಸ್. ಟೈಮು 9 ಗಂಟೆ 22 ನಿಮಿಷ. ಒಂದು ಆರ್ಡ್ರ್ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಆಯಿತು ಆರ್ಡ್ರ್ ಇಸ್ಕೊಳಕ್ಕೆ. ಅದು ಪ್ರಮೋಷನ್ ಪ್ರಾಡಕ್ಟ್. ಅದು ನಮ್ಮ ಫೋನ್ ಮಾಡಿಬಿಟ್ಟು ನಿನ್ನ ಜೀವನ ಲೆಕ್ಕಿಸ್ತಂತೆ, ನೀನು ದುಡ್ಡು ಸಂಪಾದನೆ ಮಾಡ್ಬೇಕಪ್ಪ. ಏನಂತಕ್ಕಪ್ಪ ಅಷ್ಟು ದುಡ್ಡು ಸಂಪಾದನೆ ಮಾಡೋಕ್ಕೆ ಅಷ್ಟು ದುಡ್ಡು ಸಂಪಾದನೆ ಅಂದ್ರೆ ಅಷ್ಟೊಂದು ದುಡ್ಡು ಅಂತಲ್ಲ, ಆ ದುಡ್ಡು ಸಂಪಾದನೆ ಮಾಡೋಕ್ಕೆ ನೀನು ಜೀವನ ಲೆಕ್ಕಿಸ್ತಂತೆ ಅಂತಕ್ಕೆ. ಸುಮ್ಮನೆ ಬಾ ಮನೆಗೆ, ಇಷ್ಟು ಲೇಟ್ ಆಗೋದಲ್ಲ ಯಾರ ಹೆಂಗೆ ಏನಂತಕ್ಕೆ ಇಷ್ಟು ಲೇಟಾಗಿ ಏನು ತಗಟ್ಟಿಗೆ ಗೊತ್ತಿ ಅದನ್ಬಿಟ್ಟು ಬೈತಾ ಇದೆ. ಅಂದರೆ ಮನೆಯವ್ರಿಗೆ ಇದ್ದಿದ್ದೆ ಅಲ್ವಾ. ನಾನು ಲೇಟಾಗಿ ಹೋಗ್ತೀನಲ್ಲ, ಸೊ ಅದಕ್ಕೆ ನಮ್ಮ ಅಮ್ಮಂಗೆ ಸ್ವಲ್ಪ ಭಯ ಅಷ್ಟೇ, ಇನ್ನೇನಿಲ್ಲ. ಬನ್ನಿ ಇವಾಗ ಅಂದೇವೆ ಪ್ಲೀಸ್ ಮನೆಗೆ ಬಂದು. ನಾನು ಭಾನುವಾರ ಲೆಗ್ ವರ್ಕೌಟ್ ಮಾಡಿದ್ದು, ಬಟ್ ಸೋಮವಾರ ಲೆಗ್ ನೋಯ್ತಾವೆ ಅನ್ಕೊಳ್ರಿ. ಭಾನುವಾರನೂ ಬಂದಿಲ್ಲ, ಸೋಮವಾರ ಬರ್ತದೆ. ತಿರ್ಗಾ ಮಂಗಳವಾರ ನಾಳೆನೂ ಸ್ವಲ್ಪ ಬರ್ಬೋದೇನೋ. ಒಂದು ಐತೆ ಮೀನ್ಸ್ ಪೂಜೆದೆಲ್ಲ ಎತ್ತಿಟ್ಟವ್ರು ನಮ್ಮ ದೊಡ್ಡಪ್ಪವ್ರ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ಶಶಿಕಲಾ ಕ್ಯಾಚ್ನು ನಿನ್ ಜೀವ ಬುಟ್ಟಿ ನಿನ್ ದುಡ್ಡು ಸಂಪಾದನೆ ಮಾಡ್ಬೇಕಂತಿದ್ದಿಲ್ಲ. ಯಾಕೆ ಅಮ್ಮ ನಿನ್ ಜೀವ ಬುಟ್ಟಿ ದುಡ್ಡು ಸಂಪಾದನೆ ಮಾಡ್ಬೇಕಂತ. ದುಡ್ಡಿದ್ರೆ ದುನಿಯಾ ಏನಿಸದು ಯಾರು ಕೇಳಿಸ್ಕೊ. ದುಡ್ಡಿದ್ರೆ ಹೇಳ್ತೀನಿ. ಎಲ್ಲಿಂದ ಎಲ್ಲಿಗಮ್ಮ ಹೇಳ್ತಿದ್ರೆ ದುಡ್ಡು ಬಂದದ. ಹಂಗಾಗಿದ್ರೆ ಈ ಪ್ರಪಂಚದಲ್ಲಿ ಅದಕ್ಕೆ ಹೆವಿ ಡಿಮ್ಯಾಂಡ್ ಆಗ್ಬಿಡೋದು ಗೊತ್ತಾ. ಏ ಮಾತಾಡ್ತೀಯ ಅಪ್ಪಯ್ಯ. ಗುಡ್ ಮಾರ್ನಿಂಗ್. ಬೆಳಕೈತೆ ಇದ್ರಲ್ಲಪ್ಪ. ಬೆಳಗಿನ ಜಾವ 4 ಗಂಟೆ ಇದ್ರಲ್ಲಪ್ಪ. ಡ್ಯಾಡಿ ಗುಡ್ ನೈಟ್. ಲವ್ ಯು ಜಾಸ್ತಿ. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ. ಇವತ್ತು ನೋಡೋಣ ಇಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ಕೆ. ಲವ್ ಯು ಜಾಸ್ತಿ. ಟಾಟಾ ಬೈ ಬಾಯ್. ಗೈಸ್ ಒಂದು ಚಾಲೆಂಜ್ ವಿಡಿಯೋ ಐತಲ್ಲ, ತಿಂಡಿನ ಕಾಲಿಂದ ಬಾಯಿಯಲ್ಲಿ ಹಿಂಗ್ ಅನ್ಕೊಂಡು ತಿನ್ನೋದು. ಆ ಚಾಲೆಂಜ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ರಿ ತೋರಿಸ್ತೀನಿ ಅದು ಯಾವ ಥರ ಚಾಲೆಂಜ್ ಅಂತ. ಗೋಳಿ ಮರಿ ಹೆಂಗೆ ತಿನ್ನಿ ಅಂತ. ಇವ್ರು ಯಾರ ತೋರಿಸ್ತೀನಿ ವಿಡಿಯೋ ತೋರಿಸ್ತೀನಿ ಇಟ್ಕೊಳಂಗಿಲ್ಲ. ಕ್ಲಿಪ್ ಹೊಡೆದಾಕ್ತಾರೆ. ಸಂಜು ಬೆಳೆ ಕೈ